ಅದಕ್ಕಿಂತ ಮೊದಲು ಈಗ ಇವ್ರನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಕೂಡ ಶುರು ಆಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಶಿಫ್ಟ್ ಮಾಡಬೇಕು ಅಥವಾ ಬೇರೆ ಬೇರೆ ಕಡೆಗೆ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಚಿಂತನೆಗಳು ನಡೀತಾ ಇವೆ. ದರ್ಶನ್ ಮತ್ತು ಗ್ಯಾಂಗ್ ಅನ್ನು ಒಟ್ಟಿಗೆ ಹಾಕಬಾರದು, ಬೇರೆ ಬೇರೆ ಕಡೆಗೂ ಕೂಡ ಹಾಕಬೇಕು ಅಂತ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಜೈಲಿನ ಸ್ಥಿತಿಗತಿಗಳೇನೇನು ಅದರ ಬಗ್ಗೆ, ಹಿಂಡಲಗ ಜೈಲಿನ ಬಂದೋಬಸ್ತ್ ಏನು ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೇಳಲಾಗಿದೆ. ಪ್ರಮುಖ ಜೈಲುಗಳ ವರದಿಯನ್ನು ಕೂಡ ಮಾಲಿನಿ ಕೃಷ್ಣಮೂರ್ತಿ ಕೇಳಿದ್ದಾರೆ. ಹಿಂಡಲಗ ಜೈಲಾಗಬಹುದು ಅಥವಾ ಈ ಕಡೆಗೆ ಬಳ್ಳಾರಿ ಜೈಲಾಗಬಹುದು, ಯಾವ ಜೈಲಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಶುರುವಾಗಿದೆ. ಅಂತೂ ಇಂತೂ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೆ, ಮೊದಲೇ ಮುಜುಗರಗಳ ಮೇಲೆ ಮುಜುಗರ, ಈಗ ಇದೊಂದು ಬೇರೆ. ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದಿದೆ, ಹದಗೆಟ್ಟು ಹೋಗಿದೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಶೇಮ್ ಇದು. ಸರ್ಕಾರ ಅದು ಹೆಂಗೆ ಮುಖ ತೋರಿಸುತ್ತೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಜರುಗಿಸಲಿಲ್ಲ ಅಂತಂತಂದರೆ ನಿಜಕ್ಕೂ ಮುಜುಗರದ ಸಂಗತಿ. ದೊಡ್ಡ ಅಸ್ತ್ರ ಇದು ಮಾತಾಡೋರಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ ನಾವು ನೋಡ್ತಾ ಇದ್ದೀವಿ, ಏನೇನು ನಡೆದಿದೆ ಅಂತ. ವರದಿ ಬಂದಿದ್ದು ಈಗ ಇಡೀ ವ್ಯವಸ್ಥೆ ಎಚ್ಚೆತ್ತು ಕೂತ್ಕೊಂಡಿದೆ. ಈಗ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾತಾಡಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಅಮಾನತ್ತಲ್ಲಿ ಇಡಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಂಬರ್ 1. ಜೊತೆಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಸ್ಥಳಾಂತರಿಸಬೇಕು ಆ ಪ್ರಕ್ರಿಯೆಗಳು ಕೂಡ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಏನೇನು ನಡೀತಾ ಇದೆ? ಖಂಡಿತವಾಗ್ಲೂ ರಂಗನಾಥ್, ಈಗಾಗಲೇ ಸ್ಟೇಷನ್ ವಿಚಾರದಲ್ಲಿ ಶಾಮಿಯಾನ ಹಾಕಿ ಜೊತೆಗೆ ಈಗ ಬಿರಿಯಾನಿ ಊಟನ ತರಿಸ್ಕೊಳ್ಳೋದ್ರ ಮೂಲಕ ದರ್ಶನ ವಿಚಾರದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು. ಇದೀಗ ಮತ್ತೊಂದು ಮುಜುಗರವನ್ನು ಸರ್ಕಾರದ ಎದುರಿಸ್ತಾರಂಥ ಪರಿಸ್ಥಿತಿ ಈಗ ಬಂದೋಗಿರುವಂಥದ್ದು ಬಹಳ ಮುಖ್ಯ. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಈಗ ಸಿಗರೇಟ್ ಮತ್ತು ವಿಡಿಯೋ ಕಾಲ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರಿಂದ ಮುಜುಗರಕ್ಕೆ ಒಳಗಾದಂಥ ಸರ್ಕಾರ ಕೂಡಲೇ ದರ್ಶನ್ ಹಾಗೂ ಇತರರನ್ನ ಬೇರೆ ಬೇರೆ ಕಾರಾಗೃಹಗಳಿಗೆ ಒಂದು ಸ್ಥಳಾಂತರ ಮಾಡಬೇಕು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಒಂದು ಮಾಹಿತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಡಿಜಿ ಐಜಿಪಿ ಅಲೋಕ್ ಮೋಹನ್ ಕೂಡ ಈಗ ಸಿಎಂ ಕಾರ್ಯನಿರ್ವಹಿಸಲಾಗಿ ಬಂದಿದ್ರು. ಅಂದ್ರೆ ಇಡೀ ಪ್ರಕರಣದ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ತಾಕೀತನ್ನು ಕೂಡ ಮಾಡಿರುವಂತದ್ದು. ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಆಗಲೇಬೇಕು ಅನ್ನೋ ಒಂದು ತಾಕೀತನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಜೈಲಿಗೆ ಭೇಟಿ ನೀಡಿ ನೀವೇ ಖುದ್ದು ಭೇಟಿಯನ್ನ ನೀಡಬೇಕು ಅಂತ ಹಿರಿಯ ಅಧಿಕಾರಿಗಳು ಕೂಡ ಈಗ ಪೊಲೀಸರು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ. ಹೀಗಾಗಿ ಭೇಟಿಯನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನೀಡಲಿದ್ದಾರೆ. ಈ ಒಂದು ಭೇಟಿಯ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇರ್ತಾರೆ. ಅಂದ್ರೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಈಗ ಸಿಎಂಗೆ ಕೊಡಬೇಕು ಅನ್ನೋ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ. ಜೊತೆಗೆ ಈಗ ಬೆಳಗಾವಿಗೆ ಒಂದು ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಲ್ಲಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಾಗ್ತಾ ಇರುವಂತದ್ದು. ಈಗ ಸಾಮಾನ್ಯ ಕೈದಿಗೆ ಸಿಗುವಂತಹ ಸೌಲಭ್ಯವೇ ಅವರು ಕೂಡ ಸಿಗಬೇಕು ಅನ್ನೋ ಒಂದು ಮಾತು ಕೂಡ ಇಲ್ಲಿ ಕೇಳಿಬರ್ತದೆ. ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇತ್ತು. ಮಾಧ್ಯಮಗಳಿಗೆ ಹೆಚ್ಚು ಪ್ರಸಾದದ ಬಳಿಕ ಈಗ ಸಿಎಂ ಕೂಡ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ರಾಜ್ಯಾತೀತ ಕೊಡಬಾರದು, ಸಾಮಾನ್ಯ ಒಂದು ಅಪರಾಧಿಗಳಿಗೆ ಸಿಗುವಂತ ಒಂದು ಸೌಲಭ್ಯ ಅವ್ರಿಗೂ ಸಿಗಬೇಕು ಅನ್ನೋ ಒಂದು ತಾಕೀತನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿ ಜೈಲಿಗೆ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ.